ಹಿಂದಿ ಭಾಷೆ ಸೂತ್ರದ್ದು ಬಿಜೆಪಿಗರು ವಿರೋಧ ಮಾಡ್ತಾವ್ರೆ ಸರ್. ಆಘಾತಕಾರಿ ಬೆಳವಣಿಗೆ ಇದು ಅಂತ ನೋಡಿ. BJP ಅವರು ಹೇಳಬೇಕಲ್ಲ, ನೋಡಿ ಅಪ್ಪ ಇದರಿಂದ ಪ್ರಯೋಜನ ಏನಾಗ್ತಾ ಇದೆ ಮೂರು ಭಾಷೆಯಿಂದ ಅಂತ, ಅಥವಾ ಈ ಹಿಂದಿ ಹೇರಿಕೆಯಿಂದ ಅವರು ಅವ್ರ ಲೀಡರ್ಸಿಗೆ ಮನವೊಲಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಅವ್ರು ಮಾಡಲಿ, ಅವ್ರ ಸ್ವಾಮಿ ನಿಷ್ಠೆ ತೋರಿಸ್ಬೇಕಂತ ತೋರಿಸ್ಲಿ. ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷದವರಾಗಿ ಸಾಧಕ ಬಾಧಕ ಏನು ಅಂತ ಚರ್ಚೆ ಮಾಡಿಬಿಟ್ಟು ನಮಗೆ ತಿಳಿಸಿದ್ರೆ ವಿ ಆರ್ ರೆಡಿ ಟು ಆಕ್ಸೆಪ್ಟ್ ಆಲ್ಸೋ. ಸುಮ್ಮನೆ ಕಾಟಾಚಾರಕ್ಕೆ ಟೀಕೆ ಮಾಡಬೇಕು ಅಂದರೆ ನಾವು ಉತ್ತರ ಕೊಟ್ಕೊಂಡು ಹೋಗೋಕ್ಕಾಗೋದಿಲ್ಲ. ಅವರು ಅಮಿತ್ ಶಾ ಅವ್ರು ಹೇಳ್ದಂಗೆ ಹಿಂದಿನೇ ಇರಬೇಕು, ನಮ್ಮ ಭಾಷಾ ಸಂಸ್ಕೃತಿ ಇರಬೇಕು ಅಂತ ಹೇಳ್ತಾರಲ್ಲ, ಅವ್ರಿಗೆ ಮನವೊಲಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಯಾಕೆ ಕೇಳಬೇಕು? ನಮ್ಮದು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಇದೆ. ಕನ್ನಡದ ಇತಿಹಾಸ ಭಾಳ ಪ್ರಾಚೀನವಾಗಿದೆ. ಅದನ್ನು ನಾನು ಉಳಿಸೋದು ಬೆಳೆಸೋದು ಮಾಡಬೇಕಲ್ಲ. ಇವರು ಸಂಸ್ಕೃತ್ ಯೂನಿವರ್ಸಿಟಿಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ಅಥವಾ ಸಂಸ್ಕೃತ ಭಾಷೆಗೆ ಸಾವಿರಾರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಕನ್ನಡ ಭಾಷೆಗೆ ಎಷ್ಟು ಕೊಟ್ಟಿದ್ದಾರೆ? ಕಳೆದ 10 ವರ್ಷದಲ್ಲಿ ನನ್ನ ಪ್ರಕಾರ 20 ಕೋಟಿನೂ ಕೊಟ್ಟಿಲ್ಲ. ಅದೇ ಸಂಸ್ಕೃತ ಭಾಷೆಗೆ ಸಾವಿರಾರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಎಷ್ಟು ಜನ ಸಂಸ್ಕೃತ ಮಾತಾಡ್ತಾರೆ ಇಲ್ಲಿ? ಅವ್ರಿಗಾನ ಬರುತ್ತಾ? ಅಮಿತ್ ಶಾ ಅವರಿಗಾಗಲಿ, ನಿಮ್ಮ ಮೋದಿ ಅವರಿಗಾಗಲಿ ಅವರು ಬರೇ ಇದೆಲ್ಲ ನೋಡಿ. RSSಗೆ ಮನವೊಲಿಸ್ಲಿಕ್ಕೆ ಅವ್ರು ಮಾಡೋದು, ಇವ್ರ ಲೀಡರ್ಸಿಗೆ ಮನವೊಲಿಸಲಿಕ್ಕೆ ನಮ್ಮ ರಾಜ್ಯ BJP ಅವ್ರು ಮಾಡೋದು ಅಷ್ಟೇ. ಸರ್, ಇಲ್ಲಿ ಸ್ಥಳೀಯ ಭಾಷೆಗಳಿಗೂ ಕೂಡ ಸಮಸ್ಯೆ ಆಗುತ್ತೆ. ಕೊಂಕಣಿ ಮತ್ತೆ ನೋಡಿ, ಆಡ್ಭಾಷೆಗಳು ಭಾಳಷ್ಟು ಇದೆ. ತುಳುಗೂ ಕೂಡ ಸ್ಥಾನಮಾನ ಕೊಡಬೇಕು ಅಂದ್ಬಿಟ್ಟು ಸದನದಲ್ಲೂ ಚರ್ಚೆ ಆಗಿದೆ. ನಾವು ಕೂಡ ಪ್ರಸ್ತಾವನೆ ಕಳಿಸ್ತಾ ಇದ್ದೀವಿ. ಅದನ್ನೂ ಉಳಿಬೇಕಲ್ವಾ? ನಮ್ಮ ವಿಭಿನ್ನವಾದಂಥ ಕಲೆಗಳೇನಿದೆ, ಭಾಷೆಗಳೇನಿದೆ, ನಮ್ಮ ಸಂಸ್ಕೃತಿ ಏನಿದೆ, ಅದಕ್ಕೆಲ್ಲಕ್ಕೂ ಆದ್ಯತೆ ಕೊಟ್ಟು ನಾವು ಮಾಡಬೇಕಾಗ್ತದೆ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಅವ್ರದ್ದಲ್ವಾ? ಅವ್ರು ತಾನೇ ಕೊಡೋದು ನಮಗೆ ಈ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ಸು, ಮತ್ತು ಯಾವ ಏನು ನಮ್ಮ ಕಲ್ಚರಿಗೆ ನೀಡಬೇಕಾಗಿರೋಂಥ ಮಾನ್ಯತೆ ಅಲ್ಲ. ಅವರಿಂದ ಏನಾಗ್ತಾ ಇದೆ? ನಮ್ಮ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಏನಪ್ಪ ಎಲ್ಲಿ ನಾವು ಯೂನಿವರ್ಸಿಟಿಗಳಲ್ಲಿ ಅಧ್ಯಯನ ಪೀಠಗಳನ್ನು ಸ್ಥಾಪನೆ ಮಾಡಬೇಕು, ಮಾಡಿದ್ದೀವಿ. ಯಾವುದಕ್ಕೆ ನಾವು ನಿಗಮಗಳು ಮಾಡಬೇಕು, ಮಾಡಿದ್ದೀವಿ. ನಾವು ಅಧ್ಯಯನ ಯಾವುದಕ್ಕೆ ಮಾಡಬೇಕು, ಮಾಡ್ತಾ ಇದ್ದೀವಿ. ಇವರೇನು ಮಾಡ್ತಾ ಇದ್ದಾರೆ? ಕೇಂದ್ರ ಸರ್ಕಾರದವರು ಅವ್ರದ್ದು ಯಾವುದೇ ರೀತಿಯಾದಂಥ ಜವಾಬ್ದಾರಿ ಇಲ್ವಾ ನಮ್ಮ ರಾಜ್ಯದ ಮೇಲೆ, ನಮ್ಮ ಭಾಷೆ ಮೇಲೆ, ಅಥವಾ ನಮ್ಮ ವಿಭಿನ್ನವಾದಂಥ ವಿಶಿಷ್ಟವಾದಂಥ ಇತಿಹಾಸದ ಮತ್ತು ಸಂಸ್ಕೃತಿ ಮತ್ತು ಕಲೆಯ ಮೇಲೆ? ಇವ್ರದ್ದೇನು ಜವಾಬ್ದಾರಿನೇ ಇಲ್ವಾ? MP ಗಳು ಯಾಕೆ ಹೋಗಿದ್ದಾರೆ? ಮತ್ತು ಅವ್ರು ಎಷ್ಟು ಜನ ಹೋಗಿ ಹೋರಾಟ ಮಾಡಿದ್ದಾರೆ? ಮಾತೆತ್ತಿದ್ರೆ ಬಂದು ಇಲ್ಲಿ ಮೆಟ್ರೋ ದರ ಸ್ವಲ್ಪ ಮೇಲೆ ಏರಿಕೆ ಆದರೆ ಪ್ರತಿಭಟನೆ ಮಾಡೋರು ನಮ್ಮ ನೆಲ, ಜಲ, ಭಾಷೆ ಬಗ್ಗೆ ಯಾವಾಗ ಚರ್ಚೆ ಮಾಡಿದ್ದಾರೆ? ಯಾವತ್ತೂ ಮಾಡಿಲ್ಲ. ಸರ್, ಈ ಸಿಲಿಂಡರ್ ವಿಚಾರದಲ್ಲಿ ಕಲಬುರಗಿಯಲ್ಲೂ ಸಾಕಷ್ಟು ಸಮಸ್ಯೆ ಆಗಿದೆ ಸರ್. ನೋಡಿ, ಕಲಬುರಗಿ ಅಷ್ಟೇ ಅಲ್ಲ ಸರ್, ಇಡೀ ದೇಶದಲ್ಲಿ ಸಮಸ್ಯೆ ಆಗಿದೆ. ನಾನು ಮೊದಲನೇ ದಿನದಿಂದ ಹೇಳ್ತಾ ಇದ್ದೀನಿ, ಕೇಂದ್ರ ಸರ್ಕಾರ ಜನರಿಗೆ ಸುಳ್ಳನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಸದನದಲ್ಲಿ ನಿಮ್ಮ ಹರ್ದೀಪ್ ಸಿಂಗ್ ಪೂರಿ ಅವರು 75 ದಿನ ಆಗಷ್ಟು ನಮ್ಮ ಹತ್ರ ಇಂಧನ ಇದೆ ಅಂತ ಸುಳ್ಳು ಹೇಳಿದರು. ಅದಾದಮೇಲೆ 25 ಅಂತ ಹೇಳಿದ್ರು. ಅದಾದಮೇಲೆ ಎಮರ್ಜೆನ್ಸಿ ಸರ್ವಿಸಸ್ ಮೇಂಟೆನೆನ್ಸ್ ಆ್ಯಕ್ಟನ್ನು ಜಾರಿ ಮಾಡಿದ್ರು. ಎಸೆನ್ಷಿಯಲ್ ಕಮಾಡಿಟಿ ಆ್ಯಕ್ಟನ್ನು ಜಾರಿ ಮಾಡಿದ್ರು. ಎಲ್ಲನೂ ಸರಿಯಾಗಿದೆ ಅಂತ ಇದ್ದಂಥ ಸರ್ಕಾರ, ಪ್ರಧಾನಮಂತ್ರಿ ಮೋದಿಯವರು ಮೊನ್ನೆ ತುರ್ತು ಸಭೆಯೊಂದು ಮಾಡಿ ಕರೋನಾ ಸಂದರ್ಭದಲ್ಲಿ ಹೇಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮನಸ್ದಿಂದ ನಾವು ಹೋರಾಟ ಮಾಡಿದ್ವಿ, ಆ ಮನಸ್ಸನ್ನು ಗಟ್ಟಿ ಮಾಡ್ಕೊಂಡು ಹೋರಾಟ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಅಂದರೆ ದೆರ್ ಇಸ್ ಅ ಕ್ರೈಸಿಸ್ ಅಲ್ವಾ? ನೀವು ಡೆಲ್ಲಿನಲ್ಲಿರ್ಬೋದು, ಸೂರತ್ನಲ್ಲಿರ್ಬೋದು, ಮುಂಬೈನಲ್ಲಿರ್ಬೋದು, LPGಗೆ ಮತ್ತು ಪೆಟ್ರೋಲಿಗೆ ನೀವು ಲೈನ್ಗಳು ನೋಡಿ. ಮಾಧ್ಯಮದಲ್ಲಿ ಅದು ಇನ್ನೂ ಸರಿಯಾಗಿ ತೋರಿಸ್ತಾ ಇದೆ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ನೋಡಿ, ಹೇಗೆ ಜನರು ಸಾಲಾಗಿ ಕರೋನಾ ಸಂದರ್ಭದಲ್ಲಿ ಹೆಂಗೆ ನಿಲ್ತಾ ಇದ್ರು ರೇಷನಿಗೆ, ಡಿಮಾನಿಟೈಸೇಷನ್ ಸಂದರ್ಭದಲ್ಲಿ ಹೇಗೆ ATMಗಳು ಹೊರಗಡೆ ಲೈನ್ ಇತ್ತು, ಅದೇ ಲೈನ್ಗಳು ಇವಾಗ ನಾವು ಕಾಣ್ತಾ ಇದ್ದೀವಿ. ಪೆಟ್ರೋಲಿಯಂ ಸಚಿವಾಲಯ ಯಾವುದೇ ರೀತಿ ಕೊರತೆ ಇಲ್ಲ, ನಾವು ಸರಬರಾಜು ಮಾಡ್ತಾ ಆಯ್ತು. ಕೊರತೆ, ಇಂಧನದ ಕೊರತೆ ಇಲ್ಲ ಅಂದ್ರೆ ಯಾಕೆ ಟಾಟಾದವರು ಪುಣೆನಲ್ಲಿ ಅವ್ರ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ 50% ಇಳಿಕೆ ಮಾಡಿದ್ದಾರೆ? ಯಾಕೆ ಸೂರತ್ನಲ್ಲಿ SMEಗಳು MSMEಗಳು ಮುಚ್ಚೋಗ್ತಾ ಇದೆ? ಯಾಕೆ ನಮ್ಮ ಪೀಣ್ಯದಲ್ಲಿ ಸಣ್ಣ ಪುಟ್ಟ ಕೈಗಾರಿಕೆ ಅವರಿಗೆ ಕೊರತೆ ಆಗ್ತಾ ಇದೆ? ಇಂಧನದ ಕೊರತೆ ಆಗ್ತಾ ಇದೆ, ಕಮರ್ಷಿಯಲ್ ಗ್ಯಾಸಸ್ ಕೊರತೆ ಆಗ್ತಾ ಇದೆ, ಕೆಮಿಕಲ್ಸ್ ಕೊರತೆ ಆಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ನಮ್ಮ ರೈತರಿಗೆ ಫರ್ಟಿಲೈಸರು, ಯೂರಿಯಾದು ತೊಂದರೆ ಆಗ್ಬೋದು ಅಂತ ಕೇಂದ್ರ ಸರ್ಕಾರನ ಹೇಳ್ತಾ ಇರೋದು. ಈಗ ಅವಾಗ ಯಾಕೆ ಸುಮ್ಮನೆ ಇದ್ರು? ನೋಡಿ, ಯಾವಾಗಲೂ ಕೂಡ
ಕೇಂದ್ರ ಸರ್ಕಾರ ಏನು ಮಾಡ್ತದೆ, ಅವ್ರು ಮಾಡಿರೋ ನೀತಿ ಎಲ್ಲಾನೇ ಸರಿ ಅಂತ ಬಿಂಬಿಸ್ತದೆ. ಆದರೆ ಇಲ್ಲಿವರೆಗೂ 10 ವರ್ಷದಲ್ಲಿ ಮೋದಿಯವರ ಯಾವ ನೀತಿನೂ ಕೂಡ ಜನರಿಗೆ ಅನುಕೂಲ ಆಗಿಲ್ಲ. ಯಾವ ನೀತಿ? 12 ವರ್ಷ ಆಯಿತು. ಅವ್ರ ವಿದೇಶಾಂಗ ನೀತಿ ಫ್ಲಾಪ್ ಆಗಿದೆ, ಅವರ ಎಕನಾಮಿಕ್ ಪಾಲಿಸೀಸ್ ಫ್ಲಾಪ್ ಆಗಿದೆ, ಅವ್ರ ಮೇಕ್ ಇನ್ ಇಂಡಿಯಾ ಫ್ಲಾಪ್ ಆಗಿದೆ, ಸ್ಕಿಲ್ ಇಂಡಿಯಾ ಫ್ಲಾಪ್ ಆಗಿದೆ, ಡಿಜಿಟಲ್ ಇಂಡಿಯಾ ಫ್ಲಾಪ್ ಆಗಿದೆ. ಕೇಳೋರು ಯಾರು? ಪ್ರಧಾನಮಂತ್ರಿ ಯಾವುದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನಲ್ಲಿ 14,000 ಕೋಟಿ ರೂಪಾಯಿ ಹಗರಣ ನಡೆಸಿದಾರೆ ರೀ. ಅಂದ್ರೂ ಕೂಡ ಈ ಕೇಂದ್ರ ಸರ್ಕಾರ ನಾವು ಮಾಡಿದ್ದೆ ಸರಿ ಅಂತ ಇದ್ರೆ, ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಏನಾದರೂ ರೂಲ್ಸ್ ಬಂದಿದ್ಯಾ? ಈಗ ಇನ್ನೇನು 2 ದಿನ ಈ ಫೈನಾನ್ಷಿಯಲ್ ಇಯರೇ ಮುಗೀತದೆ. ಏಪ್ರಿಲ್ 1 ಏನು ಮಾಡ್ಬೇಕು ನಮ್ಮ ಜನ? ಕೇಂದ್ರ ಸರ್ಕಾರದವರು ಬಹಳ ಬೇಜವಾಬ್ದಾರಿ ಅವರಿಗೆ ನಡೆಸ್ತಾ ಇದ್ದಾರೆ. ನನಗೇನೋ ಮೋದಿ ಅವರಿಗೆ ಬರೇ ಏನೋ ಪ್ರಚಾರ ತಗೊಳೋದ್ರಲ್ಲಿ, ವಿದೇಶ ಪ್ರವಾಸ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ. ಅವರಿಗೆ ರೀಲ್ಸ್ ಮಾಡೋಷ್ಟು ಎಷ್ಟು ಆಸಕ್ತಿ ಇದೆ, ಅಷ್ಟು ಆಸಕ್ತಿ ಸ್ವಲ್ಪ ಆಡಳಿತದಲ್ಲೂ ಇದ್ದಿದ್ರೆ ನಮ್ಮ ಜನರಿಗೆ ಅನುಕೂಲ ಆಗೋದು. ನೋಡಿ, ನನಗೆ ಗೊತ್ತಿಲ್ಲ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗಾಗ್ತಾ ಇದೆ ಅಂತ. ಆದರೆ ನಮ್ಮ ಪಾತ್ರ ಏನಿತ್ತು ಅಥವಾ ನಾವು ಹೇಗೆ ನಮ್ಮ ಪಾತ್ರವನ್ನು ವಹಿಸಬೇಕಾಗಿತ್ತು ಅದನ್ನು ನಾವು ಮಾಡಿಲ್ಲ. ನಮ್ಮ ಮೋದಿಯವರ ವಿದೇಶಾಂಗ ನೀತಿಯಿಂದ ಇವತ್ತು ಸಾಮಾನ್ಯ ಜನರಿಗೂ ತೊಂದರೆ ಆಗ್ತಾ ಇದೆ. ಇದು ಬರೇ ಯಾವುದೋ ಇಸ್ರೇಲು, ಇರಾನು, ಅಮೇರಿಕ ಮಧ್ಯದಲ್ಲ. ಇವತ್ತು ನೋಡಿ, ಒಂದು ಹಾರ್ಮುಸ್ ಒಂದು ಪ್ಯಾಸೇಜ್, ಆ ಜಲಸಂಧಿ ಒಂದು ನಿಂತಿರೋದ್ರಿಂದ ಯಾವ ರೀತಿ ಇವತ್ತು ನಮ್ಮೆಲ್ಲರಿಗೂ ತೊಂದರೆ ಆಗ್ತಾ ಇದೆ. ಆಮೇಲೆ ಸುಳ್ಳು ಹೇಳೋದನ್ನು ನಿಲ್ಲಿಸ್ಬೇಕು ಫಸ್ಟ್ ಕೇಂದ್ರ ಸರ್ಕಾರ ಮತ್ತು ಅವರ ಎಲ್ಲ ಸಂಸ್ಥೆಗಳು. ನಾಚಿಕೆ ಬರುತ್ತೆ ರೀ. ನಿಮ್ಮ ಯಾರೋ ಮೋಹನ್ ಭಾಗವತ್ ಅವರು ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇಡೀ ಪ್ರಪಂಚ ಎಲ್ಲ ದೇಶಗಳು ಇವತ್ತು ಮೋದಿಯವ್ರ ಕಡೆ ನೋಡ್ತಾ ಇದ್ದಾರೆ, ಭಾರತ ದೇಶದ ಕಡೆ ನೋಡ್ತಾ ಇದೆ ಈ ಯುದ್ಧ ನಿಲ್ಲಿಸ್ಲಿಕ್ಕಂತ. ಮತ್ತೆ ಯಾಕೆ ನಿಲ್ಲಿಸಿಲ್ಲ? 1 ತಿಂಗಳಾಗ್ತಾ ಬಂತಲ್ಲ, ಯಾಕೆ ನಿಲ್ಲಿಸಿಲ್ಲ? ಯಾವುದೋ ಒಂದು ಹಡಗಿಗೆ ಪರ್ಮಿಷನ್ ಸಿಕ್ಕಿದ್ರೆ ಅದೇ ನಾನೇ ಇವರು ವಿಜಯೋತ್ಸವ ಥರ ಆಚರಣೆ ಮಾಡ್ತಾರೆ. ಇನ್ನು 22 ಹಡಗಿತ್ತಲ್ಲ, ಅದೇನಾಯಿತು? ಜನರಿಗೆ ಬರೀ ತಪ್ಪು ಮಾಹಿತಿ ಕೊಡೋದು, ಫಾಲ್ಸ್ ನೆರೇಟಿವ್ ಬಿಲ್ಡ್ ಮಾಡೋದು, ಸೋಷಿಯಲ್ ಮೀಡಿಯಾನಲ್ಲಿ ಸುಳ್ಳು ಹೇಳೋದು, ಇದನ್ನು ಸರ್ಕಾರ ನಿಲ್ಲಿಸ್ಬಿಟ್ಟು ಹೌದಪ್ಪ ತೊಂದರೆ ಆಗಿದೆ, ನಮಗೆ ಕ್ಷಮಿಸಿ, ನಮಗೆ ನಾವು ಇದನ್ನು ಸರಿಪಡಿಸ್ತೀವಿ, ಆತಂಕ ಪಡೋದು ಬೇಕಾಗಿಲ್ಲ, ನಾವು ಇಂಥ ಕ್ರಮಗಳು ತಗೊಂಡಿದ್ದೀವಿ ಅಂತ ನಿಜ ಹೇಳೋಕ್ಕೇನು? ನಾವೆಲ್ಲರೂ ಏನೋ ಇಂಥ ಸಂದಿಗ್ಧ ಪರಿಸ್ಥಿತಿನಲ್ಲಿ ಎಲ್ಲರೂ ಕೋಆಪ್ರೇಟ್ ಮಾಡೋಕ್ಕೆ ರೆಡಿ ಇದ್ದೀವಿ. ಆದರೆ ಸುಳ್ಳು ಯಾಕೆ ಹೇಳ್ತೀರಾ? ಕರೋನಾ ಸಂದರ್ಭದಲ್ಲಿ ಸುಳ್ಳು, ಡಿಮಾನಿಟೈಸೇಷನ್ ಸಂದರ್ಭದಲ್ಲಿ ಸುಳ್ಳು, ಯುಕ್ರೇನ್ ಯುದ್ಧ ನಡೆದಾಗ ನರೇಂದ್ರ ಮೋದಿ ಅವರೇ ನಿಲ್ಲಿಸ್ತಾರೆ ಅಂತ ಅಡ್ವರ್ಟೈಸ್ಮೆಂಟ್ ತೊಗೊಂಡ್ರಿ, ಪುಕ್ಸಟೆ ಪ್ರಚಾರ ತೊಗೊಂಡ್ರಿ. ಅವಾಗ ಈಗಲೂ ಅದೇ ಮಾಡ್ತಾ ಇರೋದು ಅವರು. ಈಗ ಬೇಸಿಗೆ ಶುರು ಆಯಿತು, ನೀರಿನ ಸಮಸ್ಯೆ ಇಲ್ಲ ಸರ್ ಗ್ರಾಮಗಳಲ್ಲಿ? ಖಂಡಿತವಾಗೂ ನಾವು ಈಗಾಗಲೇ ನೀರಿನ ಬಗ್ಗೆ ಹಲವಾರು ಸಭೆ ಮಾಡಿದ್ದೀವಿ. ಮತ್ತು ವಿಶೇಷವಾಗಿ ಕ್ಯಾಬಿನೆಟ್ ಸಬ್ ಕಮಿಟಿ, ಕಂದಾಯ ಸಚಿವರು, ನಮ್ಮ ಕೃಷಿ ಸಚಿವರು ಮತ್ತು ನಮ್ಮ ವೆಟನರಿ ಸಚಿವರು ಎಲ್ಲರೂ ಸೇರಿ ಮೇವಿಗೆ ಕೊರತೆ ಆಗಲಾರ್ದಂಗೆ, ಕುಡಿಯೋ ನೀರಿನ ಕೊರತೆ ಆಗಲಾರ್ದಂಗೆ, ಮತ್ತು ವಿಶೇಷವಾಗಿ ನಮ್ಮ ಜಲಾಶಯಗಳಲ್ಲಿ ನೀರಿನ ನಿಯಂತ್ರಣ ಮಾಡೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಸೂಕ್ತವಾದಂಥ ನಿರ್ದೇಶನಗಳು ಕೂಡ ಕೊಟ್ಟಿದ್ದೀವಿ. ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಿಂದ ಈಗಾಗಲೇ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಕೂಡ ನಾವು ಪ್ರತಿ PDOಗಳಿಗೆ ತಲುಪಿಸಿದ್ದೇವೆ. ಸೊ ಮೊದಲನೇ ಆದ್ಯತೆ ನಮ್ಮದು ಏನು ಫ್ಲಶಿಂಗು ಮತ್ತು ಡೀಪನಿಂಗಿಗೆ ಇರ್ತದೆ. ಅದಾದಮೇಲೆ ಪ್ರೈವೇಟ್ ಬೋರ್ವೆಲ್ಸ್ ಹೈರ್ ಮಾಡ್ಕೊಳ್ಳೋಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ವಿ. ಮತ್ತು ಪ್ರೈವೇಟ್ ಟ್ಯಾಂಕರ್ಸ್ ಮುಖಾಂತರ ಕೂಡ ನಾವು ಹೈರ್ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ವಿ. ಅನಿವಾರ್ಯ ಪರಿಸ್ಥಿತಿನಲ್ಲಿ ಬೋರ್ವೆಲ್ಲು ಕೂಡ ಕುರಿಬೋದು ಬೇಸ್ಡ್ ಆನ್ ಟಾಸ್ಕ್ ಫೋರ್ಸ್. ಆ ಟಾಸ್ಕ್ ಫೋರ್ಸ್ ಅಧ್ಯಕ್ಷರು ಶಾಸಕರೇ ಇರ್ತಾರೆ. ಎಲ್ಲನೂ ಡಿಸೆಂಟ್ರಲೈಸ್ ಮಾಡಿಬಿಟ್ಟು ಅಲ್ಲಿ ಶಾಸಕರು ಏನು ಆದ್ಯತೆ ಮೇರೆಗೆ ಟಾಸ್ಕ್ ಫೋರ್ಸ್ನಲ್ಲಿ ಕೊಡ್ತಾರೆ ಅದಕ್ಕೆ ನಾವು ಅನುಮೋದನೆಯನ್ನು ನೀಡೋಕ್ಕೆ ಕೂಡ ನಾವು ಹೇಳಿದೀವಿ. ಸರ್, ಜಮೀರ್ ಅಹಮದ್ ಖಾನ್ ಅವರು ಎಲ್ಲೋ ಒಂದ್ ಕಡೆ ಮುನಿಸ್ಕೊಂಡಿದ್ದಾರೆ ಅನ್ನುವಂತರ ಹೋಗ್ತಾ ಇಲ್ಲ, ಅಲ್ಲಿ ಪ್ರಚಾರಕ್ಕೂ ಕೂಡ ಅವ್ರು ಹೋಗ್ತಾ ಇಲ್ಲ. ಇನ್ನ ಟೈಮ್ ಇದೆ ಅಲ್ಲ, ನೀವೇ ಅವ್ರು ಬೇಜಾರಾಗಿದ್ದಾರೆ ಅಂತ ನೀವ್ ಹೇಳಿದ್ರೆ, ಅವರಂತೂ ಹೇಳಿಲ್ಲ ಅಲ್ಲ. ಯಾಕಂದ್ರೆ ಟಿಕೆಟ್ ಟಿಕೆಟ್ ಬೇಕು ಅಂತ ನೋಡಿ, ಪಹಲ್ವಾನ್ ಅವ್ರು ಬಂದ್ರ ಎಲ್ಲಿ ಬಂದ್ರು? ಕಾಂಗ್ರೆಸ್ ಕಚೇರಿಗೆ ಬಂದ್ರ? ಎಲ್ಲ ಆಗಿದೆ ಅಲ್ಲ, ಸಮಾಧಾನ ಆಗಿದೆ. ನಿಮ್ಗೆ ಸಮಾಧಾನ ಆಗಿಲ್ಲ ಅಷ್ಟೇ. ಅವ್ರಿಗೆ ತಕೊಂಡ್ ಬರಕ್ ಆಗ್ತದೇನ್ರಿ? ನೀವು ಯಾರೇ ಯಾವ ವ್ಯಕ್ತಿ ಏನೋ ಇರ್ಬೋದು, ಯಾರಿಗೆ ಹೆಂಗ ಎತ್ತಕ್ ನೀವು ಹೆಂಗೆ ಹೇಳ್ತೀರಾ ಅಂದ್ರೆ ಇಲ್ಲ. ನೋಡಿ, ನಾನು ಹೇಳ್ದಂಗೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೇಳುವ ಹಕ್ಕು ಎಲ್ಲರಿಗೂ ಇದೆ. ಸಮಯ, ಸಂದರ್ಭ, ಸನ್ನಿವೇಶ ನೋಡಿ ಕೇಳಬೇಕು.
ಅವ್ರ ಕುಟುಂಬದಲ್ಲಿ ನಿಧನರಾಗಿದ್ದಾರೆ. ನಮ್ಮದು ಒಂದು ಟ್ರೆಡಿಷ್ನಲ್ ಆಗಿ ಒಂದು ಪ್ರಕ್ರಿಯೆ ನಡ್ಕೊಂಡು ಬಂದಿದೆ. ಅದ್ರ ಪ್ರಕಾರನೇ ನಾವು ಎಲ್ಲರಿಗೂ ಮನವಿ ಮಾಡ್ಕೊಂಡ್ವಿ. ಅವ್ರ ಮನವಿಗೆ ಸ್ಪಂದಿಸಿದ್ದಾರೆ. ಸೊ ಇದರಲ್ಲಿ ಕಾಂಪ್ಲಿಕೇಶನ್ ಏನಿದೆ? ಆತಂಕ ಇದೆ. ಯಾವುದು ಆಗಲ್ಲ ರೀ. ಯಾವಾಗ ಏಪ್ರಿಲ್ 9th ಎಲೆಕ್ಷನ್ ಇದೆ, ಕೌಂಟಿಂಗ್ ಯಾವತ್ತು ಮೇ 4. ಇನ್ನೂ 11 ಜನ ಕಣದಲ್ಲಿದ್ದಾರೆ. ಮೇ 4 ನಾವು ಜಯಶೀಲರಾಗ್ತೀವಿ, ದಾವಣಗೆರೆ, ಬಾಗಲಕೋಟೆ. ಈಗ ಮೇ 4 ತನಕ ನಿಮ್ಮ ವಿಶ್ಲೇಷಣೆಗಳು ಹೆಂಗೆ ನಾವು ತಾಳ್ಬೇಕು ಅಂತ ಪ್ರಶ್ನೆ ಅಷ್ಟೇ.